ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಗೆ ಇನ್ನು 7 ದಿನವಷ್ಟೇ ಬಾಕಿ ಉಳಿದಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳಿಗೆ ನಾಳೆ ವಿದ್ಯುಕ್ತ ಚಾಲನೆ ಸಿಗಲಿದೆ. ಸಾಂಪ್ರದಾಯಿಕ ಆಚರಣೆಗಾಗಿ ಅಯೋಧ್ಯೆಯಲ್ಲಿ ಭರದ ಸಿದ್ಧತೆ ನಡೀತಾ ಇದ್ದು, ಟ್ರಸ್ಟ್ ನೇಮಕ ಮಾಡಿರುವ ಸದಸ್ಯರು ನಾಳೆ ಪ್ರಾಯಶ್ಚಿತ್ತ ಸಮಾರಂಭಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಸರಯೂ ನದಿಯಲ್ಲಿ ದಶವಿಧ ಸ್ನಾನ, ವಿಷ್ಣು ಪೂಜೆ, ಗೋದಾನ ಕಾರ್ಯಕ್ರಮಗಳು ಜರುಗಲಿವೆ. ಇನ್ನು ನೇರವಾಗಿ ಅಯೋಧ್ಯೆಯ ರಾಮ ಮಂದಿರದ ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿಕ್ರಮ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ. ವಿಕ್ರಮ್, ಒಂದು ಕಡೆ ಒಂದು ರೀತಿ ಇತಿಹಾಸದ ಕ್ಷಣ ಮರುಕಳಿಸ್ತಾ ಇದೆ. ಕೋಟ್ಯಾನುಕೋಟಿ ಭಾರತೀಯರ ಕನಸು ನನಸಾಗ್ತಾ ಇದೆ. ನಾಳೆಯಿಂದ ಅಧಿಕೃತವಾಗಿ 7 ದಿನಗಳ ಪೂಜೆ ಆರಂಭ ಆಗ್ತಾ ಇದೆ. ಸೊ ನಾಳೆ ಮೊದಲ ದಿನ ಆಗಿರುವಂತಹ ನಿಟ್ಟಿನಲ್ಲಿ ನಾಳೆಯ ಕಾರ್ಯಕ್ರಮದ ರೂಪುರೇಷೆ, ಸಿದ್ಧತೆಗಳ ಕುರಿತಾಗಿ ಮಾಹಿತಿಯನ್ನು ನೀಡೋದಾದ್ರೆ ವಿಕ್ರಮ್. ಎಸ್ ಪ್ರತಿಭಾ, ಜನವರಿ 22ರಂದು ಉದ್ಘಾಟನೆ ಆಗ್ತಾ ಇರತಕ್ಕಂತಹ ರಾಮ ಮಂದಿರ ಹಾಗೇನೆ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಇವತ್ತು ಬಿಟ್ರೆ ನಾಳೆಯಿಂದ ಕೇವಲ 7 ದಿನ ಮಾತ್ರ ಬಾಕಿ ಇದೆ. ಇದಕ್ಕೆ ಭರಪೂರ್ವವಾದಂತಹ ಸಿದ್ಧತೆಗಳು ನಡೀತಾ ಇರ್ತಕ್ಕಂಥದ್ದು. ನಾನು ಕೂಡ ಸದ್ಯ ಈ ಒಂದು ಅಯೋಧ್ಯೆಯ ರಾಮ ಮಂದಿರದ ಮುಂಭಾಗದಲ್ಲಿ, ಅಂದ್ರೆ ಮುಖ್ಯ ದ್ವಾರ ಏನಿರ್ತಕ್ಕಂಥದ್ದು ಅದರ ಮುಂಭಾಗದಲ್ಲೇ ಕೂಡ ಇದ್ದೀನಿ. ಇಲ್ಲಿನ ದೃಶ್ಯಾವಳಿಗಳನ್ನ ತೋರಿಸ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಈ ಹಿಂದಿನಿಂದ, ಅಂದ್ರೆ ಮೊದಲನೇದಾಗಿ ಹೇಳೋದಾದ್ರೆ, ಕಳೆದ ಒಂದು 5 ಅಥವಾ 6 ತಿಂಗಳಿಂದ ಅಥವಾ ಕಳೆದ ಹಲವಾರು ವರ್ಷಗಳ ಹಿಂದೆ ಅಯೋಧ್ಯೆಯನ್ನ ನೋಡಿದವರಿದ್ರೆ ಖಂಡಿತವಾಗಿಯೂ ಈ ಹೊಸ ಅಯೋಧ್ಯೆಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಖುಷಿ ಪಡುವಂತಹ ಸಂಗತಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬದಲಾಗಿರ್ತಕ್ಕಂಥ ಅಯೋಧ್ಯೆ ಇದು. ಯಾಕಂದ್ರೆ ಈ ಒಂದು ದೃಶ್ಯಾವಳಿಗಳನ್ನ ಏನ್ ನೋಡ್ತಾ ಇದ್ದೀರಾ, ಇದು ರಾಮಪಥದಿಂದ ಅಯೋಧ್ಯ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ಕಾಶಿಯಲ್ಲಿ ಯಾವ ರೀತಿಯಲ್ಲಿ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಿದ್ರು ಅದೇ ರೀತಿಯಂತ ಕಾರಿಡಾರ್ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಂತೆ ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ. ಅದಕ್ಕೆ ಪೂರಕವಾಗಿ ಪ್ರತಿನಿತ್ಯನೂ ಕೂಡ ವಿಶೇಷವಾದಂತಹ ಹೋಮ, ಹವನ, ಪೂಜೆ ಇವೆಲ್ಲವೂ ಕೂಡ ನಡೆಯುತ್ತೆ. ನಾಳೆ ಎಸ್ಪೆಷಲಿ ಅಂದ್ರೆ ಜನವರಿ 16ರಿಂದ ಈಗಾಗಲೇ ರಾಮ ಮಂದಿರ ಟ್ರಸ್ಟ್ ಹೇಳಿದಂತೆ ಈ ಒಂದು 16ನೇ ತಾರೀಕಿಂದ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗುತ್ತೆ ಅಂತ ಹೇಳಿ ನಾಳೆ ಕರ್ಮಕುಟಿಯ ತಪಸ್ಸು ಮತ್ತೆ ವಿಶೇಷವಾದಂತಹ ಪೂಜೆ ಕೂಡ ನಡೆಯುತ್ತೆ. ಯಾಕಂದ್ರೆ ಯಾವುದೇ ರೀತಿಯಂತಹ ರಾಮ ಮಂದಿರ ಅಥವಾ ರಾಮ ಮಂದಿರ ಅಂತ ಅಲ್ಲ, ಬೇರೆ ಯಾವುದೇ ರೀತಿಯಂತಹ ದೇವಸ್ಥಾನಗಳ ಪ್ರಾಣ ಪ್ರತಿಷ್ಠಾಪನೆ ಬೇರೆ ದೇವರದ್ದು ಅಂತ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಂತ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕಿಂತ ಮುಂಚಿತವಾಗಿ ಪ್ರತಿಭಾ, ಒಂದು ವಿಶೇಷ ಸಂಗತಿ, ಕರ್ನಾಟಕದಿಂದ ಇಬ್ರು ಈ ಹೊತ್ತಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ರಾಮ ಮಂದಿರ ಉದ್ಘಾಟನೆಗೂ ಮುಂಚೆ ಇಲ್ಲಿ ಬಂದು ನೋಡ್ಲಿಕ್ಕೆ ಅಂತ ಹೇಳಿ ಬಂದು ಕಾತುರಾಗಿ ಇಲ್ಲಿ ಕಾಯ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಬಿಡ್ತೀನಿ, ಆಮೇಲೆ ಉಳಿದಂತಹ ಸಂಗತಿಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್, ಎಲ್ಲಿಂದ ಬಂದಿರೋದು ನೀವು? ನಾವು ಬಂದು ದೇವನಹಳ್ಳಿ. ಓಕೆ, ದೇವನಹಳ್ಳಿಯಿಂದ. ಸೊ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇರತಕ್ಕಂಥದ್ದು. ಈ ಒಂದು ರಾಮ ಮಂದಿರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಆಲ್ರೆಡಿ ನೀವು ನೋಡ್ಕೊಂಡ್ ಬಂದಿರ, ಅಂದ್ರೆ ಒಳಗಡೆ ನೋಡಿಲ್ಲ, ಹೊರಗಡೆಯಿಂದ ಏನ್ ಅನಿಸ್ತಾ ಇದೆ? ಪ್ರತಿಯೊಬ್ಬ ಬಿಂದುಗಳು ತಮ್ಮ ಜೀವನಾವಧಿಯಲ್ಲಿ ಒಂದ್ಸರಿ ಆದ್ರೂ ಶ್ರೀರಾಮ ಹುಟ್ಟಿ ಬೆಳೆದಂತಹ ಈ ಪುಣ್ಯ ಭೂಮಿಗೆ ವಿಸಿಟ್ ಮಾಡಿ ಅದನ್ನ ಓಡಾಡ್ದಂತ ಈ ಪುಣ್ಯ ಮಂದಿರನ ಸ್ಪರ್ಶನ ಮಾಡ್ಬೇಕು ಅನ್ನೋದು ಕೋಟ್ಯಾಂತರ ಹಿಂದೂಗಳ ಆಸೆ. ಆ ಒಂದು ಆಸೆ ಇವತ್ತು ನನಗೆ ನೆರವೇರಿದೆ. ಆ ಪ್ಲಾನ್ ಅನ್ನೋದೇ ಇರಲಿಲ್ಲ, ಅದೇನೋ ಸಡನ್ ಆಗಿ ಹೋಗ್ಬೇಕನ್ಸ್ತು. ಜನರಲ್ ಟ್ರೈನಲ್ಲಿ ಹತ್ತಿ 2 ದಿವಸ ಜರ್ನಿ ಮಾಡ್ಕೊಂಡ್ ಬಂದು ಇವತ್ತು ಬಂದು 10 ದಿವಸ ಆಗಿದೆ. ಬಟ್ ತುಂಬಾನೇ ಚಳಿ ಇದೆ, 7 ಡಿಗ್ರಿ 6 ಡಿಗ್ರಿ ಸೆಲ್ಸಿಯಸ್ ಚಳಿ ಇದೆ. ಅಂಡ್ ಊಟನೂ ಅಡ್ಜಸ್ಟ್ ಆಗ್ತಾ ಇಲ್ಲ. ಆದ್ರೂ ಹೋಗಕ್ ಮನಸ್ಸೇ ಇಲ್ಲ ನಮ್ಮೂರ್ಗೆ ನನಗೆ. ಸರ್, ನೀವೆಲ್ಲಿಂದ ಬಂದಿರೋ ಸರ್? ನಾವು ಮುಂಬೈಲಿಂದ ಬಂದಿದೆ. ಮುಂಬೈಲಿಂದ ಬಂದಿದೆ. ಮುಂಬೈ ಕನ್ನಡ ಬರ್ತಾ? ಮುಂಬೈಯಿಂದ ಬಂದ್ರು? ನಂಗೆ ಸ್ವಲ್ಪ ಕನ್ನಡ ಬರ್ತಾವ. ಅಂದ್ರ ನಾ ಕರ್ನಾಟಕದಾಗ ಇಲ್ಲಿ ಇದಿದೆ. ಅಂದ್ರ ನಂದು ಫ್ಯಾಮಿಲಿ ಬೊಂಬೈದಾಗ ಇರ್ತಾರ. ಮತ್ ನಂದು ಫ್ಯಾಮಿಲಿದಾಗ ಏನಂದಾರ, ನಂದು ಫ್ಯಾಮಿಲಿದಾಗಿಂದ ನಾ ರಾಯಗೌಡ ಫ್ಯಾಮಿಲಿದಾಗ ಇರುತ್ತೆ. ನನ್ನ ಫ್ಯಾಮಿಲಿಗೆ ಎಲ್ಲ ಅಂದಾರ, ನಾವು ಫ್ಯಾಮಿಲಿದಾಗ ಯಾರು ಭೀ ಹೋಗ್ಲತ್ತಿಲ್ಲ ರಾಮ ಮಂದಿರ ಓಪನಿಂಗ್ ಸಲಾಗ. ನೀವ್ ಒಬ್ಬನ್ ಹೋಗ್ ಮತ್ ಅಲ್ಲಿಂದ ಎಲ್ಲ ಏನೇನ್ ಅದ ನಾನು ಬಂದು ಎಲ್ಲೋ ಫ್ಯಾಮಿಲಿದಾಗ ಹೇಳ ಅಂದ್ರೆ ಎಲ್ಲರಿಗೂ ಖುಷಿ ಆಯ್ತಾವ. ನಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೆ, ರಾಮ ಜನ್ಮಭೂಮಿ ಇದು ಎಲ್ಲ ಹಿಂದೂ ರಿಲಿಜಿಯಸ್ ಅದ. ಎಲ್ಲರೂ 23rd ಜಾನ್ವರಿ ಮತ್ ಇಲ್ಲಿ ಬರ್ರಿ, ದರ್ಶನ ಮಾಡ್ರಿ. ಇದು ಎಲ್ಲರೂ ರಿಕ್ವೆಸ್ಟ್ ಅದ. ಅಂದ್ರೆ 23 ಜಾನ್ವರಿ ಪೈಲಿ ಯಾರು ಭೀ ಬರ್ಬೇಡ್ರಿ ಇಲ್ಲಿ. ಅಂದ್ರೆ ಇಲ್ಲಿ ಜರ ಟೈಟ್ ಸೆಕ್ಯೂರಿಟಿ ಅದ ಸಲಾಗ. ಅಂದ್ರೆ ನಿಜಕ್ಕೂ ವಾಸು ಮತ್ತೆ ಪ್ರತಿಭಾ, ಇಲ್ಲಿ ಇವರ ಒಂದು ಎಕ್ಸ್ಪ್ರೆಷನ್ ಅನ್ನ ನೋಡಬಹುದು. ಅವರ ಮುಂಬೈ ಮೂಲದವರು, ಅಂದ್ರೆ ಅವರ ತಂದೆ ತಾಯಿ ಕನ್ನಡದವರು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೂ ಕೂಡ ಕನ್ನಡ ಬಹಳವಾಗಿ ಸಂತೋಷವಾಗಿ ಮಾತನಾಡ್ತಾ ಇದ್ರು. ಇನ್ನುಳಿದಂತೆ ಇಲ್ಲಿಯ ತಯಾರಿಗಳನ್ನ ನಿಜಕ್ಕೂ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಹೆಚ್ಚಾಗಿ ಖುದ್ದಾಗಿ ನೋಡಿದ್ರೆ ಬಹಳ ಸಂತಸ ಆಗುತ್ತೆ. ಇನ್ನುಳಿದಂತೆ ಈ ರೀತಿಯಂತ ತಯಾರಿ ಜೊತೆಗೆ ನಾಳೆಯಿಂದ 22ರವರೆಗೂ ಕೂಡ ಏನ್ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಮೋದಿಯವರು ಬಂದು ಉದ್ಘಾಟನೆ ಮಾಡ್ತಾರೆ, ಅಲ್ಲಿವರೆಗೂ ಕೂಡ ಬೇರೆ ಬೇರೆ ರೀತಿಯಂತ ವಿವಿಧ ಪೂಜಾ ಕೈಂಕರ್ಯಗಳಾಗಿರ್ಬೋದು ಅಥವಾ ಹೋಮ ಹವನಗಳು ಏನೆಲ್ಲ ಬೇಕು, ಬೇರೆ ಬೇರೆ ರೀತಿಯಂತ ಅಂದ್ರೆ ಧಾರ್ಮಿಕ ವಿಚಾರವಾಗಿ ಅವೆಲ್ಲವೂ ಕೂಡ ನಾಳೆಯಿಂದ ಪ್ರಾರಂಭ ಆಗುತ್ತೆ. ನಾಳೆಯಿಂದ 7 ದಿನಗಳ ಕಾಲ ಸಂಪೂರ್ಣವಾದಂತಹ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೆಯಲಿದೆ. ಪ್ರತಿಭಾ, ಓಕೆ, ಥ್ಯಾಂಕ್ ಯು ವಿಕ್ರಮ್ ಡೀಟೇಲ್ಸ್ಗಾಗಿ. ನಾಳೆಯಿಂದ ಧಾರ್ಮಿಕ ವಿಧಿವಿಧಾನಗಳು 7 ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳು ನಡೀತವೆ. ಅದಾದ ಬಳಿಕ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅದಕ್ಕಿಂತಲೂ ಖುಷಿಯ ಸಮಾಚಾರ ಅಂದರೆ ಕರ್ನಾಟಕದ ಶಿಲ್ಪಿಯೊಬ್ಬರು ಕೆತ್ತದಂಥ 5 ಅಡಿ 5 ವರ್ಷದ
ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದು. ಒಟ್ಟು 8 ಅಡಿ ಎತ್ತರ ಇದೆಯಂತೆ, 3.5 ಅಡಿ ಅಗಲ ಇದೆಯಂತೆ. ಜೊತೆಗೆ ಒಂದು ದಕ್ಷಿಣ ಮತ್ತು ಉತ್ತರ ಭಾರತದ ಶೈಲಿಯನ್ನು ಮಿಶ್ರಣ ಮಾಡಿದಂಥ ರೀತಿಯಲ್ಲಿ ಆ ಮೂರ್ತಿಯನ್ನು ಕೆತ್ತಿದ್ದಾರೆ. ಅದಕ್ಕೊಂದು ಹಿಸ್ಟ್ರಿ ಇದೆ. ಒಂದು 3 ಮೂರ್ತಿಗಳನ್ನು ಕೆತ್ತಲಾಗಿತ್ತು. ಬೇರೆ ಬೇರೆ ಕಡೆಯಿಂದ ಕಲ್ಲನ್ನು ಸೆಲೆಕ್ಟ್ ಮಾಡಿದರು, ಶಿಲೆಯನ್ನು ಸೆಲೆಕ್ಟ್ ಮಾಡಿದರು. ಅದರಲ್ಲಿ ಕೃಷ್ಣ ಶಿಲೆಯಿಂದ ಕೆತ್ತಿದಂಥ ಈ ಶಿಲ್ಪವನ್ನು ಅಥವಾ ಮೂರ್ತಿಯನ್ನು ಕೊನೆಯದಾಗಿ ಇದು ಪ್ರತಿಷ್ಠಾಪನೆಗೆ ಯೋಗ್ಯ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಕ್ರೈಟೀರಿಯಾ ಕೂಡ ಇತ್ತು ಅಂತ ನಾನು ಬಹಳ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದೆ. ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಸೈನ್ಸ್ ಅಂತ ಇದೆ, ಇದು ಮೈಸೂರಿನಲ್ಲಿದೆ. ಅಲ್ಲಿಗೆ ಈ ತಂದಂಥ ಕಲ್ಲುಗಳ ಎಲ್ಲ ಸ್ಯಾಂಪಲ್ಗಳನ್ನು ಅಲ್ಲಿ ಕಳುಹಿಸಿ ಇದು ಯೋಗ್ಯವಾಗಿದೆಯಾ ಇಲ್ವಾ ಅಂತ ನೋಡಿದ್ರಂತೆ. ಅಂದರೆ ಈ ಇಡೀ ದೇವಸ್ಥಾನವನ್ನು ಮುಂದಿನ 1,000 ವರ್ಷಗಳವರೆಗೆ ಅದು ಹಾಗೇ ಇರಬೇಕು, ಏನೂ ಆಗಬಾರ್ದು, ಆ ನಿಟ್ಟಿನಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ. ಒಂದೇ ಚೂರು ಚೂರು ಕಬ್ಬಿಣ ಅದಕ್ಕೆ ಬಳಕೆ ಮಾಡಲಿಲ್ಲ, ಕಲ್ಲಿನಿಂದಲೇ ಸಂಪೂರ್ಣವಾಗಿ ನಿರ್ಮಾಣ ಮಾಡಿದ್ದಾರೆ, ಲಾಕ್ ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಸಿಮೆಂಟ್ ಇಲ್ಲ. ಒಟ್ಟು 1,000 ವರ್ಷಗಳು ಕನಿಷ್ಠ ಬರಲೇಬೇಕು ಅಂತ ಇರೋದು. ಅದರ ಜೊತೆಗೆ ಈ ಕಲ್ಲುಗಳು ಯಾವತ್ತು ಈ ನೀರನ್ನು ಹಾಕಿದಾಗ ನೀರನ್ನು ಅಬ್ಸರ್ವ್ ಮಾಡುತ್ತೆ, ಕಾರ್ಬನನ್ನು ಅಬ್ಸರ್ವ್ ಮಾಡುತ್ತೆ. ಆ ಥರ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ 1,000 ವರ್ಷ ಅಂತ ಏನು ಕರಿತೀವಲ್ಲ ಅಷ್ಟು ವರ್ಷ ಬರೋದಿಲ್ಲ, ಬಾಳಿಕೆ ಬರೋದಿಲ್ಲ. ಹಾಗಾಗಿ ಮೈಸೂರಿನಲ್ಲೇ ಇರುವಂಥ ಇಂಡಿಯನ್ ರಾಕ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಸೈನ್ಸ್ಗೆ ಕಳುಹಿಸಿ ಅದನ್ನೆಲ್ಲವನ್ನು ಟೆಸ್ಟ್ ಮಾಡಿದ ಬಳಿಕ ನಿರ್ಮಾಣ ಮಾಡಲಾಗಿತ್ತು. 3 ಈ ಪ್ರತಿಮೆಗಳು, 3 ಮೂರ್ತಿಗಳನ್ನು ಕೆತ್ತಲಾಗಿತ್ತು. 3ರ ಪೈಕಿ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಪ್ರತಿಮೆ ಅಂತಿಮಗೊಂಡಿದೆ. ಇನ್ನು ಇಡೀ ನಾವೆಲ್ಲರೂ ಕೂಡ ಯಾರೆಲ್ಲ ಅಯೋಧ್ಯೆಗೆ ಹೋಗ್ತೀವಲ್ಲ, ನಾವು ಹೋದಂಥವರು ನಮ್ಮ ದಕ್ಷಿಣದ, ನಮ್ಮ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಮೂರ್ತಿಯೇ ಅಲ್ಲಿರೋದು. ಅದನ್ನು ಅಂದ್ಕೊಂಡು ಆ ಭಾವನೆಯಲ್ಲಿ ನಾವು ಕೈ ಮುಗಿತೀವಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.